ಕರ್ನಾಟಕದ ಹೆಮ್ಮೆಯ ಈ ಅಣೆಕಟ್ಟು ಕೇವಲ ನೀರನ್ನು ಸಂಗ್ರಹಿಸುವ ಗೋಡೆಯಲ್ಲ, ಇದು ಲಕ್ಷಾಂತರ ರೈತರ ಜೀವವನ್ನು ಬದಲಿಸಿದ ತುಂಗಭದ್ರಾ ಡ್ಯಾಂ. ಹೊಸಪೇಟೆ ಸಮೀಪ ತುಂಗಭದ್ರಾ ನದಿಗೆ ನಿರ್ಮಿಸಲಾದ ಈ ಮಹತ್ವದ ಅಣೆಕಟ್ಟು 1953ರಲ್ಲಿ ಪೂರ್ಣಗೊಂಡಿತು. ಸುಮಾರು 2.4 ಕಿಲೋಮೀಟರ್ ಉದ್ದದ ಈ ಬೃಹತ್ ಡ್ಯಾಂ ಕರ್ನಾಟಕ ಮಾತ್ರವಲ್ಲದೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣಕ್ಕೂ ಜೀವನಾಡಿಯಾಗಿದೆ. ಇದರ ನೀರಿನಿಂದ ಲಕ್ಷಾಂತರ ಎಕರೆ ಕೃಷಿ ಭೂಮಿಗೆ ನೀರಾವರಿ ಸಿಗುತ್ತಿದೆ. ಅದಕ್ಕಾಗಿಯೇ ಈ ಪ್ರದೇಶವನ್ನು ಕರ್ನಾಟಕದ ಅಕ್ಕಿ ಬಟ್ಟಲು ಎಂದು ಕರೆಯುತ್ತಾರೆ. 2024ರಲ್ಲಿ ಕ್ರೆಸ್ಟ್ ಗೇಟ್ ಸಂಖ್ಯೆ 19 ಕೊಚ್ಚಿ ಹೋಗಿ ದೊಡ್ಡ ಆತಂಕ ಉಂಟಾಯಿತು. ಆದರೆ ಭಾರತೀಯ ಇಂಜಿನಿಯರ್ಗಳು ವೇಗವಾಗಿ ಕ್ರಮ ಕೈಗೊಂಡು ಡ್ಯಾಂ ಅನ್ನು ಸುರಕ್ಷಿತಗೊಳಿಸಿದರು ಮತ್ತು 2026ರಲ್ಲಿ 33 ಹೊಸ ಸ್ಟೀಲ್ ಕ್ರೆಸ್ಟ್ ಗೇಟ್ಗಳ ಆಧುನೀಕರಣ ಹೊಸ ಅಧ್ಯಾಯಕ್ಕೆ ಚಾಲನೆ ನೀಡಿತು. ಇದು ಕೇವಲ ಡ್ಯಾಂ ಅಲ್ಲ, 3 ರಾಜ್ಯಗಳ ಜೀವನಾಡಿ.